Hello everyone, welcome to Navras Maths Tutorials, exercise number 5.1, question number 10. ಏನು ಕೊಟ್ಟಿದ್ದಾರೆ ನೋಡಿ, in the adjoining figure name the following pairs of angles ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಫಿಗರ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಯಾವ ಆಂಗಲ್ಸ್ ಕೇಳಿದ್ದಾರೆ, ಪೇರ್ಸ್ ಆಫ್ ಆಂಗಲ್ಸ್ ನೇಮ್ ಮಾಡೋಣ. ಈಗ ನೋಡಿ, ಅಬ್ಟ್ಯೂಸ್ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂತ ಕೇಳಿದ್ದಾರೆ. ಅಬ್ಟ್ಯೂಸ್ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ನೋಡಿ, ಅಬ್ಟ್ಯೂಸ್ ಅಂದ್ರೆ 90 ಡಿಗ್ರಿ ಮೇಲೆ ಇರೋದನ್ನ 180 ಡಿಗ್ರಿ ಗಿಂತ ಕಡಿಮೆ, 190 ಡಿಗ್ರಿಗಿಂತ ಹೆಚ್ಚು ಅಂತವನ್ನ ನಾವು ಅಬ್ಟ್ಯೂಸ್ ಆಂಗಲ್ಸ್ ಅಂತೀವಿ. ಈಗ ಇದ್ರಲ್ಲಿ ನೋಡಿ, ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂದ್ರೆ ಎ ಓ ಡಿ ಅಲ್ವಾ. ನೋಡಿ, ಈ ಆಂಗಲ್ ವರ್ಟಿಕಲ್ ಅಪೋಸಿಟ್ ಆಂಗಲ್ಸ್ ಆಯ್ತಲ್ವಾ. ಅಬ್ಟ್ಯೂಸ್ ಕೂಡ ಇದೆ, ವರ್ಟಿಕಲ್ ಅಪೋಸಿಟ್ ಆಂಗಲ್ಸ್ ಕೂಡ ಇದೆ. ಸೊ ಏನ್ ಮಾಡೋಣ, ಆಂಗಲ್ ಎ ಓ ಡಿ ಆಂಗಲ್ ಬಿ ಓ ಸಿ. ಓಕೆ, ಈಗ ಸೆಕೆಂಡ್ ಒನ್ ನೋಡಿ, ಅಡ್ಜಸೆಂಟ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಏನು, 90 ಡಿಗ್ರಿ ಫಾರ್ಮ್ ಆಗ್ಬೇಕು. ಎರಡು ಆಂಗಲ್ಸ್ ಸೇರಿ 90 ಡಿಗ್ರಿ ಆದ್ರೆ ನಾವು ಕಾಂಪ್ಲಿಮೆಂಟರಿ ಅಂತ ಹೇಳ್ತೀವಿ. ಅಡ್ಜಸೆಂಟ್ ಅಂದ್ರೆ ಪಕ್ಕಕ್ಕೆ ಇರೋದು ಅಲ್ವಾ. ಪಕ್ಕಕ್ಕೆ ಇದ್ದು 90 ಡಿಗ್ರಿ ಫಾರ್ಮ್ ಆಗಂತ ಆಂಗಲ್ಸ್ ಯಾವಿದಾವೆ ಇಲ್ಲಿ ನೋಡಿ, ಇಲ್ಲೇ ಇದೆ ನೋಡಿ. ಒಂದು ಎ ಓ ಬಿ ಈ ಆಂಗಲ್, ಒಂದು ಈ ಆಂಗಲ್ ಅಲ್ವಾ. ಈ ಎರಡು ಆಂಗಲ್ ಸೇರಿ 90 ಡಿಗ್ರಿ ಆಗ್ತಾ ಇದೆ ಅಲ್ವಾ. ಸೊ ಬರೆಯೋಣ, ಒಂದು ಇ ಓ ಎ ಆಂಗಲ್ ಇ ಓ ಎ, ಇ ಓ ಎ. ಓಕೆ, ಇನ್ನೊಂದು ಎ ಓ ಬಿ. ಓಕೆ, ಈಗ ಥರ್ಡ್ ಒನ್ ನೋಡಿ, ಈಕ್ವಲ್ ಸಪ್ಲಿಮೆಂಟರಿ ಆಂಗಲ್ಸ್. ನೋಡಿ, ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಏನು, ಟೂ ಆಂಗಲ್ಸ್ ಸೇರಿ 180 ಡಿಗ್ರಿ ಆದ್ರೆ ನಾವು ಸಪ್ಲಿಮೆಂಟರಿ ಅಂತ ಕರಿತೀವಿ. ಆದ್ರೆ ಈಕ್ವಲ್ ಆಗಿರ್ಬೇಕು, ಸಪ್ಲಿಮೆಂಟರಿ ಕೂಡ ಆಗಿರ್ಬೇಕು. ಅಂದ್ರೆ 90 ಡಿಗ್ರಿ ಆಗಿರೋದು, ಅದನ್ನೇ ನಾವು ಈಕ್ವಲ್ ಸಪ್ಲಿಮೆಂಟರಿ ಅಂತ ಅನ್ಬೋದಲ್ವಾ. ಸೊ ನೋಡಿ, ಇಲ್ಲಿ ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ನೋಡಿ, ಲೈನ್ ಸ್ಟ್ರೈಟ್ ಲೈನ್, ಇಲ್ಲಿ ಒಂದು 90 ಡಿಗ್ರಿ ಇದೆ, ಇಲ್ಲಿ ಒಂದು 90 ಡಿಗ್ರಿ ಇದೆ. ಸೊ ಈಕ್ವಲ್ ಇದಾವೆ, 90 ಸಪ್ಲಿಮೆಂಟರಿ ಕೂಡ ಆಯ್ತಲ್ವಾ. ಎರಡು 90 ಡಿಗ್ರಿ ಆಡ್ ಮಾಡಿ 180 ಡಿಗ್ರಿ ಆಯ್ತು. ಸೊ ಏನ್ ಹೇಳ್ಬೋದು ನಾವು, ಆಂಗಲ್ ಇ ಓ ಬಿ ಆಂಗಲ್ ಇ ಓ ಡಿ. ಓಕೆ, ಆಂಗಲ್ ಇ ಓ ಬಿ ಆಂಗಲ್ ಇ ಓ ಡಿ ಹಾಗಾದ್ರೂ ಬರೀರಿ, ಇಲ್ಲಾಂದ್ರೆ ಬಿ ಓ ಇ ಅಂತ ಕೂಡ ಬರೀಬಹುದು. ಮಿಡಲ್ ಅಲ್ಲಿ ಓ ಬರ್ಬೇಕು. ಓಕೆ, ಆಂಗಲ್ ಡಿ ಓ ಇ ಅಂತ ಕೂಡ ಬರೀಬಹುದು. ಓಕೆ, ಇವೆರಡು ಆಯ್ತು. ಇನ್ನು ಅನ್ಈಕ್ವಲ್ ಸಪ್ಲಿಮೆಂಟರಿ ಆಂಗಲ್ಸ್. ಅನ್ಈಕ್ವಲ್ ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಅದೇ ಈಕ್ವಲ್ ಇರಲ್ಲ. ಈಗ ಸಪೋಸ್ ನೋಡಿ, ಇಲ್ಲಿದಾವೆ ಈ ಆಂಗಲ್ ಎ ಓ ಬಿ, ಈ ಆಂಗಲ್, ಇನ್ನು ಈ ಆಂಗಲ್, ಎರಡು ಸೇರಿ ಸಪ್ಲಿಮೆಂಟರಿ ಆಯ್ತಲ್ವಾ. 180 ಆಗ್ತಾ ಇದೆ ಎರಡು ಸೇರಿ, ಆದ್ರೆ ಎರಡು ಈಕ್ವಲ್ ಇಲ್ಲ. ಇದು ಅಬ್ಟ್ಯೂಸ್ ಆಂಗಲ್ ಆಗ್ತಾ ಇದೆ, ಇದು ಅಕ್ಯೂಟ್ ಆಂಗಲ್ ಆಗ್ತಾ ಇದೆ. ಸೊ ಅದು ಒಂದು ಪೇರ್ ಆಯ್ತು. ಇನ್ನು ಯಾವ ಪೇರ್ ಬರ್ತವೆ ನೋಡೋಣ. ಇಲ್ಲಿ ಈಗ ಇದು ಲೈನ್ ಇದೆ ಅಲ್ವಾ, ಈ ಕೆಳಗಡೆ ಈ ಭಾಗದಲ್ಲಿ ನೋಡ್ರಿ, ಈ ಆಂಗಲ್ ಇದೆ ಅಲ್ವಾ, ಇದು ಒಂದು, ಇದು ಒಂದು, ಇವೆರಡು ಸೇರಿ ಸಪ್ಲಿಮೆಂಟರಿ ಆಂಗಲ್ಸ್ ಆಗ್ತಾ ಇದೆ ಅಲ್ವಾ, ಅನ್ಈಕ್ವಲ್ ಸಪ್ಲಿಮೆಂಟರಿ ಆಂಗಲ್ಸ್. ಸೊ ಇದೊಂದು ಅಬ್ಟ್ಯೂಸ್ ಆಂಗಲ್, ಇದೊಂದು ಅಕ್ಯೂಟ್ ಆಂಗಲ್. ಸೊ ಫಸ್ಟ್ ಆಂಗಲ್ ಎ ಓ ಬಿ ನೋಡಿ, ಪೇರ್ಸ್ ಬರಿಬೇಕು. ಆಂಗಲ್ ಎ ಓ ಬಿ ಆಂಗಲ್ ಎ ಓ ಡಿ, ಆಂಗಲ್ ಎ ಓ ಬಿ ಅಂಡ್ ಆಂಗಲ್ ಎ ಓ ಡಿ, ಇದೊಂದು ಪೇರ್ ಆಯ್ತು. ಓಕೆ, ಈಗ ಸೆಕೆಂಡ್ ಪೇರ್ ಆಂಗಲ್ ಬಿ ಓ ಸಿ, ಆಂಗಲ್ ಸಿ ಓ ಡಿ,
ಓಕೆ, ಇವೆರಡು ಪೇರು ಅನ್ಈಕ್ವಲ್ ಅಂಡ್ ಸಪ್ಲಿಮೆಂಟರಿ ಆಂಗಲ್ಸ್ ಆಯ್ತು. ಓಕೆ, ಈಗ ಫಿಫ್ತ್ ಒನ್ ನೋಡೋಣ. ನೋಡಿ, ಫಿಫ್ತ್ ಒನ್ ಅಡ್ಜಸೆಂಟ್ ಆಂಗಲ್ಸ್ ದಟ್ ಡು ನಾಟ್ ಫಾರ್ಮ್ ಎ ಲೀನಿಯರ್ ಪೇರ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಅಡ್ಜಸೆಂಟ್ ಆಂಗಲ್ಸ್ ಅಂದ್ರೆ ಏನು? ಪಕ್ಕಕ್ಕಿರೋದು, ಪಕ್ಕಕ್ಕೆ ಇರಬೇಕು, ಇನ್ನು ಲೀನಿಯರ್ ಪೇರ್ ಆಗ್ತಾ ಇಲ್ಲ ಅಂತ ಆಂಗಲ್ಸ್ ಯಾವ್ಯಾವು ಬರಿಬೇಕು. ಈಗ ನೋಡಿ, ಈ ಎ ಆಂಗಲ್ ಎ ಒ ಬಿ, ಆಂಗಲ್ ಎ ಒ ಇ ಕಾಂಪ್ಲಿಮೆಂಟರಿ ಆಂಗಲ್ಸ್ ಆಯ್ತಲ್ವಾ, ಆದ್ರೆ ಲೀನಿಯರ್ ಪೇರ್ ಅಂತ ಆಗ್ತಾ ಇಲ್ಲ, ಅಡ್ಜಸೆಂಟ್ ಇದಾವೆ. ಸೊ ಅದನ್ನು ಬರಿಬಹುದು ನಾವು. ಆಂಗಲ್ ಎ ಒ ಇ, ಆಂಗಲ್ ಆಯ್ತಾ. ಈಗ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪೇರ್ ಯಾವ್ದು ಬರುತ್ತೆ ಇಲ್ಲಿ ನೋಡಿ, ಎ ಒ ಇ, ಈ ಆಂಗಲ್ ಇದೆ. ಓಕೆ, ಏನಂತ ಕೊಡೋಣ, ನೇಮ್ ಮಾಡೋಣ ಈ ಆಂಗಲ್ ಪ್ಲಸ್ ಈ ಆಂಗಲ್. ಅಡ್ಜಸೆಂಟ್ ಇದಾವಲ್ವಾ, ಪಕ್ಕಕ್ಕೆ ಇದಾವೆ, ಬಟ್ ಲಿನಿಯರ್ ಪೇರ್ ಆಗ್ತಾ ಇದಾವ? ಇಲ್ಲ. ಲಿನಿಯರ್ ಪೇರ್ ಆಗ್ಬೇಕಂದ್ರೆ 180 ಡಿಗ್ರಿ ಆಗ್ಬೇಕು. ಸೊ ಅಡ್ಜಸೆಂಟ್ ಒಂದೇ ಇದಾವೆ, ಆದ್ರೆ ಲಿನಿಯರ್ ಪೇರ್ ಆಗ್ತಾ ಇಲ್ಲ. ಅವ್ರು ಅದನ್ನೇ ಎಲ್ಲ ಕೇಳಿರೋದು. ಸೊ ಅದೊಂದು ಪೇರ್ ಬರೆಯೋಣ. ಆಂಗಲ್ ಎ ಒ ಇ, ಇದು ಒಂದು ಪೇರ್ ಆಯ್ತು. ಆಂಗಲ್ ಇ ಒ ಡಿ. ಓಕೆ, 2 ಪೇರ್ಸ್ ಆಯ್ತು. ಈಗ ಇನ್ನೊಂದು ಪೇರ್ ನೋಡಿ, ಆಂಗಲ್ ಇ ಒ ಡಿ. ನೋಡಿ, ಇದು ಒಂದು ಆಂಗಲ್, ಇದು ಒಂದು ಆಂಗಲ್, ಪಕ್ಕಕ್ಕೆ ಇದಾವೆ, ಆದ್ರೆ ಲಿನಿಯರ್ ಪೇರ್ ಆಗ್ತಾ ಇದಾವ? ಇಲ್ಲ. ಸೊ ಆಂಗಲ್ ಇ ಒ ಡಿ ಅಂಡ್ ಆಂಗಲ್ ಸಿ ಒ ಡಿ, ಇ ಒ ಡಿ ಆಂಗಲ್ ಸಿ ಒ ಡಿ, ಇವನು ಪಕ್ಕಕ್ಕೆ ಇದೆ. ಅಡ್ಜಸೆಂಟ್ ಅಂದ್ರೆ ಪಕ್ಕಕ್ಕೆ ಇರೋದು, ಪಕ್ಕಕ್ಕೆ ಇದಾವೆ ಆದ್ರೆ ಲಿನಿಯರ್ ಪೇರ್ ಫಾರ್ಮ್ ಆಗ್ತಾ ಇಲ್ಲ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಳ್ತೀನಿ. ಈಗ ನೆಕ್ಸ್ಟ್